ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆದ್ವಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಇರೋದ್ರಿಂದ ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇದ್ದಾವೆ. ಇವತ್ತು ಆ ಕೆಲಸನ ಕಂಪ್ಲೀಟ್ ಮಾಡೋಣ. ಆ್ಯಸ್ ಯೂಶ್ವಲ್ ಇಂದಿನ ದಿನಾನ ನಾವು ಹಾಟ್ ವಾಟ್ರಿಂದ ಸ್ಟಾರ್ಟ್ ಮಾಡೋಣ. ನಾರ್ಮಲಿ ಮೇಲ್ಗಡೆ ಹೋಗ್ತಾ ಇದ್ವಿ, ಮಳೆ ಬರ್ತಾ ಇರೋ ಕಾರಣ ಮನೆಯಲ್ಲೇ ವಾಕ್ ಮಾಡೋ ಪರಿಸ್ಥಿತಿ ಬಂದಿದೆ. ಇಲ್ಲಾಂದರೆ ಮೇಲ್ಗಡೆ ವಾಕ್ ಮಾಡ್ಬೋದಾಗಿತ್ತು. ಸೂರ್ಯನೂ ಬಂದಿಲ್ಲ, ಇಲ್ಲಾಂದ್ರೆ ಸನ್ ವಾಕ್ ಮಾಡ್ಬೋದಾಗಿತ್ತು. ಅವೆರಡರ ಕಾರಣಗಳಿಂದ ನಾವು ಇವಾಗ ಇಲ್ಲೇ ಇದ್ದೇವೆ. ಚೆನ್ನಾಗಿದೆ. ಜಸ್ಟ್ ವಾಟರ್ ಕುಡಿದು ಮುಗಿತಾ. ಮಳೆ ಬೇರೆ ಬರ್ತಾಯಿದೆ ಆಚೆ ಕಡೆ. ನಾವಿವಾಗ ಇವತ್ತಿನ ಪೇಪರಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ದೂರ ಹಾಕ್ಬಿಡೋಣ, ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿದೆ. ಇಂದಿನ ಪೇಪರಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಆಲ್ಮೋಸ್ಟ್ ಆಲ್ ಇವತ್ತು ಪೇಪರ್ ತುಂಬ ಬರೀ ಅಡ್ವರ್ಟೈಸ್ಮೆಂಟ್ಗಳೇ ಇದ್ದಾವೆ. ಮಹಾದೇವನಿಗೆ ಕನ್ನಡ ತಾರಾಭಿಷೇಕ, ಪಾಕ್ ಸೇನೆಗೆ ಚೀನಾ ಬಲ, ಶೀಘ್ರವೇ ಭಾರತ ಜಗತ್ತಿನ 3ನೇ ಆರ್ಥಿಕ ಶಕ್ತಿ, ಟಿಬೇಟ್ ವಿಚಾರದಲ್ಲಿ ಎಚ್ಚರ ವಹಿಸಿ, ಸಾಮಾನ್ಯರಿಗೂ ಸಂಶೋಧನೆ ತಲುಪಲಿ, ಯುವ ವಿಜ್ಞಾನಿ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ. ಡಿಸಿ ಕಚೇರಿಯಲ್ಲಿ ಕಂದಾಯ ದಿನಾಚರಣೆ, ವೈದ್ಯರು ಸವಾಲು ಮೆಟ್ಟಿ ನಿಲ್ಲಲಿ, ಆಕಾಶ್ ಸಿರಾಜ್ ಮಾರಕ ದಾಳಿ, ಕೃಷಿ ಸ್ಟಾರ್ಟ್ಅಪ್ಗೆ ಪ್ರೋತ್ಸಾಹ ಅಗತ್ಯ, ಎಲೆಕ್ಟ್ರಾನಿಕ್ಸ್ ಉತ್ಪನ್ನಕ್ಕೆ ಆತ್ಮನಿರ್ಭರ, ಪೊಲೀಸರಿಗೆ ಮತ್ತೆ ಹೊಟ್ಟೆ ಕರಗಿಸುವ ಬಿಗ್ ಟಾಸ್ಕ್, ಮಗುವಿನ ಕಳ್ಳ ಸಾಗಾಟ 10 ವರ್ಷ ಕಠಿಣ ಸಜೆ, ಜೆಇಇ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ ಪಡೆದಿರೋ ಕರ್ನಾಟಕ ಶಶಾಂಕ್ ಹಾಗೂ ವೇದಾಂತ್ ಅವರನ್ನು ಮುಖ್ಯಮಂತ್ರಿಯವರು ಶುಕ್ರವಾರ ಅಭಿನಂದಿಸಿ ಶೈಕ್ಷಣಿಕ ಜೀವನ ಇನ್ನಷ್ಟು ಸಾಧನೆಗಳನ್ನು ಕೊಡಲಿ ಎಂದು ಶುಭ ಹಾರೈಸಿದರು. ಹೆಮ್ಮೆಯ ಕ್ಷಣಗಳನ್ನು ಸೃಷ್ಟಿಸಿ, ಹದಿನೈದಕ್ಕೆ ಕೃಷಿ ಭೂಮಿ ಭವಿಷ್ಯ, 3ನೇ ದಿನದಲ್ಲಿ ಎವರೆಸ್ಟ್ ಆರೋಹಣ, ಸಂಘರ್ಷ ಚೀನಾದ ಪ್ರಯೋಗಶಾಲೆ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗದು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹೇಳಿದ್ದಾರೆ. ಇವತ್ತಿನ ಪೇಪರ್ ಒಳಗೆ ಬರೀ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಇದೆ. ಇವಾಗ ನಾವು ನಮ್ಮ ಕೋಳಿಗಳಲ್ಲಿ ಯಾವ ಥರ ಇದ್ದಾವೆ ಅಂತ ನೋಡ್ಕೊಂಡ್ಬರೋಣ. ನಮ್ಮ ಕೋಳಿ ಮನೆ ಆಲ್ರೆಡಿ ಓಪನ್ ಇದೆ. ಕೋಳಿಗಳೆಲ್ಲ ಫುಲ್ ಬಿಂದಾಸ್ ಆಗಿದಾವೆ, ಏನು ಪ್ರಾಬ್ಲಮ್ ಇಲ್ಲ. ಡ್ರಿಂಕರಲ್ಲಿ ವಾಟರ್ ಇದೆ, ಫೀಡರ್ಗಳಲ್ಲಿ ಫುಡ್ ಇದೆ. 2 ಫೀಡರ್ ಫುಲ್ ಇದಾವೆ. ಕೋಳಿಗಳೆಲ್ಲ ಆರಾಮಾಗಿದೆ. ಹಾಗಿದ್ರೆ ನಾವು ಇವಾಗ ಹೊರಡೋಣ ಇಲ್ಲಿಂದ. ಎಲ್ಲ ಪರ್ಫೆಕ್ಟ್ ಆಗಿದೆ. ಆಲ್ಮೋಸ್ಟ್ ಬೆಳಗಿನ ಕಾರ್ಯಕ್ರಮಗಳೆಲ್ಲ ಮುಗಿದ್ವೆ. ನಾವಿವಾಗ ಸ್ನಾನ ಮಾಡ್ಕೊಂಬಂದು ವಾಕ್ನ ಕಂಟಿನ್ಯೂ ಮಾಡೋಣ. ಜಸ್ಟ್ ನಮ್ಮದು ಸ್ನಾನ ಮಾಡಿಬಿಟ್ಟೆ, ಪೂಜೆ ಮುಗಿತೆ. ನಾವಿವಾಗ ದೇವಸ್ಥಾನಕ್ಕೆ ಹೊರಡ್ತಿದ್ದೇವೆ. ಇವತ್ತು ಶನಿವಾರ ಇರೋದ್ರಿಂದ ಬಜರಂಗಿ ದೇವಸ್ಥಾನಕ್ಕೆ ಹೊರಡ್ತಿದ್ದೇವೆ.
ಹಾಗಿದ್ರೆ ನಾನು ನಿಮ್ಮ ದೇವಸ್ಥಾನದಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಅಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ನಾವಿವಾಗ ಬನ್ನಿ ಮಹಾಕಾಳಿ ದೇವಸ್ಥಾನದಲ್ಲಿದ್ದೇವೆ. ದರ್ಶನ ಎಲ್ಲ ಆಯಿತು. ನಾವಿವಾಗ ಹೊರಡೋಣ ಇಲ್ಲಿಂದ. ನೋಡ್ರಿ, ಹಸುಗಳು ಬಂದಿದ್ದಾವೆ ದೇವಸ್ಥಾನಕ್ಕೆ. ನಾವಿವಾಗ ಬಜರಂಗಿಯ ದೇವಸ್ಥಾನಕ್ಕೆ ಹೊರಡೋಣ. ದರ್ಶನ ಎಲ್ಲ ಆಯಿತು. ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೋ. ಜಸ್ಟ್ ನಾವು ದೇವಸ್ಥಾನದಿಂದ ಮನೆಗೆ ಬಂದ್ವಿ. ಇವಾಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬರೋಣ. ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಟ್ಟು ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬಂದ್ವಿ. ಸಿಸ್ಟಮ್ಸ್ ಎಲ್ಲ ಆನ್ ಮಾಡೋಣ. ಹಾಗೆ ಟೀ ಕುಡಿತಾ ಇದ್ದಾವೆ. ನಿನ್ನೆ ಕೆಲವೊಂದು ಫೇಸ್ಬುಕ್ ಆಡಿಯೋ ಲೈಬ್ರರಿನ ಡೌನ್ಲೋಡ್ ಮಾಡ್ಕೋಬೇಕಿತ್ತು. ಅದೊಂದು ವರ್ಕ್ ಪೆಂಡಿಂಗ್ ಇತ್ತು. ಅದ್ರ ಮೇಲೆ ವರ್ಕ್ ಮಾಡೋಣ ಇವಾಗ. ದಿಸ್ ಸೈಟ್ ಕಾಂಟ್ ಬಿ ರೀಚ್ಡ್. ಏನು ಮಾಡ್ತೀರಿ, ಇಂಥ ಕೆಲಸ ಮಾಡೋ ಟೈಮಾಗ ಇಂಟರ್ನೆಟ್ ಇಶ್ಯೂ ಕೊಡ್ತಾ ಇವೆ. ಯಾವಾಗ ರಿಸಾಲ್ವ್ ಆಗುತ್ತೋ ಗೊತ್ತಿಲ್ಲ. ನೋ ಇಂಟರ್ನೆಟ್. ರಿಸಾಲ್ವ್ ಆಗಿಂದ ಅದನ್ನ ವರ್ಕ್ನ ಕಂಟಿನ್ಯೂ ಮಾಡೋಣ. ಇವಾಗ ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ. ಅದನ್ನ ಎಡಿಟಿಂಗ್ ವರ್ಕ್ನ ಮಾಡೋಣ ಇವಾಗ. ಯಾವುದೋ ಮೆಸೇಜ್ ಬಂದಿದೆ. / cut join preview. ಎಡಿಟಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತಾ. ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ ಮನೆಗೆ, ಮಾತಾಡ್ಸ್ಕೊಂಬರೋಣ. ಮನೆಗೆ ಗೆಸ್ಟ್ ಬಂದಿದ್ರ, ಮಾತಾಡ್ಸಿದ್ವಿ. ಜಸ್ಟ್ ಊಟ ಮಾಡಿದ್ರ.
ಡ್ರಾಪ್ ಮಾಡಿ ಬಂದೆ ನಮ್ಮ ವರ್ಕ್ ಸ್ಟೇಷನ್ ಹತ್ರ. ಇನ್ನೂ ಇದು ಇಂಟರ್ನೆಟ್ ಇಶ್ಯೂ ರಿಸಲ್ವ್ ಆಗಿಲ್ಲ. ಫ್ಯೂ ಡೇಸ್ ಬ್ಯಾಕ್ ಒಂದು ಪಾರ್ಸಲ್ ಬಂದಿತ್ತು. ಆ ಪಾರ್ಸಲ್ನ ಅನ್ಬಾಕ್ಸ್ ಮಾಡೋಣ ಇವಾಗ. ಅದಾದ್ರೂ ವರ್ಕ್ ಆಗ್ತೈತಿ, ಇಲ್ಲಾಂದ್ರೆ ಖಾಲಿ ಕುಂದ್ರೋದಾಕೈತಿ. ಅದೇ ಮೊನ್ನೆ ನಾನು ಪಾಟ್ ತರಿಸಿದ್ದೆ, ಅದು ಅನ್ಬಾಕ್ಸ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಇಲ್ಲೇ ಇದೆ, ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಇವಾಗ. ಇದು ಗಂಟು ಹಾಕಿರ್ತಾರೋ ಮಾರ, ಇದು ಗಂಟು ಹೆಂಗೆ ಹುಚ್ಚೋದು ಅಂತ ಗೊತ್ತಿಲ್ಲ. ಗಂಟು ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕೆಲವೊಬ್ಬರು ಹಿಂಗೆ ಕಟ್ ಮಾಡಿ ಹಿಂಗೆ ಎಳೆದ್ರಂತ ಒಂದಲ್ಲಿ ಏನೊಳಗೆ ಬಂದುಬಿಡ್ಬೇಕು. ಪ್ರಯತ್ನ ಮಾಡೋಣ. ಹಾಂ, ಪರ್ಫೆಕ್ಟ್. ಓಕೆ, ಇದೊಂದು ಆಯ್ತು. ಮತ್ತು ಎರಡು ಹಾಕಿದ್ದಾರೆ. ಇದೊಂದು ಬರ್ತು. ಹಾಂ, ಪರ್ಫೆಕ್ಟ್ ಆಯಿತು. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಪ್ಯಾಕಿಂಗ್ ಮಾತ್ರ ಸಾಲಿಡ್ ಮಾಡಿದ್ದಾರೆ. ಸಾಂಗ್ಲಿಂದ ಬಂದಿರ್ತದೆ. ಓಕೆ, ಚೀಲ ಎದಕ್ಕಾದ್ರೂ ಯೂಸ್ ಆಗ್ತೈತೆ ನೋಡ್ರಿ. ಇದು ಮ್ಯಾಲೆ ಈ ಥರ ಮಾಡಿದ್ದಾರೆ. ಈ ಥರ ಓಪನ್ ಮಾಡೋಣ. ಓಪನ್ ಮಾಡಿ ಮಲಗಿಸ್ನಿ. ಪರ್ಫೆಕ್ಟ್ ಮಾಡಿದ್ದಾರೆ ಪ್ಯಾಕಿಂಗ್. ಟ್ರಾನ್ಸ್ಪೋರ್ಟ್ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ. ಪರ್ಫೆಕ್ಟ್ 2, 4, 8, 10, 11 ಕರೆಕ್ಟ್ 11 ಇದಾವೆ. ಎಲ್ಲಾದ್ರೂ ಅಯ್ಯೋ ನೋಡ್ರಿ, ಟ್ರಾನ್ಸ್ಪೋರ್ಟೇಷನ್ ಒಳಗೆ ಡ್ಯಾಮೇಜ್ ಆಗಿದೆ. ಏನು ಮಾಡ್ತೀರಿ? ಮತ್ತೆ ಯಾವ ಡ್ಯಾಮೇಜ್ ಆಗ ಚೆಕ್ ಮಾಡೋಣ. ಕರೆಕ್ಟ್ ಇದೆ, ಕರೆಕ್ಟ್ ಆಗಿದೆ. ಎಲ್ಲ ಪಾಟ್ಸು ಕರೆಕ್ಟ್ ಆಗಿದಾವೆ ನೋಡ್ರಿ. ನಾವು ಟ್ರಾನ್ಸ್ಪೋರ್ಟೇಷನ್ ಅಂತ ಹಾಕಿರ್ತೀವಿ, ಮಿಸ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಈ ಥರ ಆಕ್ಕಾವ. ಇವಾಗ ಕಂಪ್ನಿದವ್ರು ಕೊಡಬೇಕು, ನನ್ನ ಮೇಲೆ ತೊಗೋಬೇಕು, ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ ಕೇಳಬೇಕು, ಒಂದು ಗೊತ್ತಾಗುತ್ತೆ. ಏನು ಮಾಡೋಕೆ ಬರೋಂಗಿಲ್ಲ, ಹೋಗ್ಲಿ ಬಿಡ್ರಿ. ಚೆನ್ನಾಗಿದಾವೆ ಅದರ ಪಾಟ್ಸ್. ಬಟ್ ಭಾಳ ರೀಸ್ನೇಬಲ್ ಪ್ರೈಸ್, ಅಫೋರ್ಡೆಬಲ್ ಒಳಗೆ ಸಿಕ್ಕಿದಾವೆ. ಅದಕ್ಕೋಸ್ಕರ ಇದನ್ನ ಮ್ಯಾನುಫ್ಯಾಕ್ಚರಿಂದ ತರಿಸಿದ್ದೆ. ಅದು ಪಾಟ್ಸ್ ಎಲ್ಲ ಅನ್ಬಾಕ್ಸಿಂಗ್ ಮಾಡೇ ಇತ್ತು. ಬಟ್ ಏನು ಮಾಡೋದು, ಒಂದು ಡ್ಯಾಮೇಜ್ ಬಂದಿದೆ, ಏನು ಮಾಡೋಕೆ ಬರೋಂಗಿಲ್ಲ. ಅನ್ಬಾಕ್ಸಿಂಗ್ ವರ್ಕ್ ಏನಿದೆಲ್ಲ ಕಂಪ್ಲೀಟ್ ಆಗ್ತದೆ. ಭಾಳ ದಿವಸದಿಂದ ಪೆಂಡಿಂಗ್ ಇತ್ತದ, ಅದು ಮುಗಿಸಿದ್ವಿ. ಟೈಮ್ ಇವಾಗ 4 ದಿನದಾಗಿದೆ. ಏನು ಮಾಡ್ತೀರಿ, ಊಟ ಟೈಮ ಮಿಸ್ ಮ್ಯಾಚ್ ಆಗ್ತೈತಿ. ಊಟ ಮಾಡ್ಕೊಂಬರ್ಬೇಕು. ಹೊರಗಡೆ ಸ್ವಲ್ಪ ಬಿಸಿಲಿದೆ. ಊಟ ಆಯಿತು. ಇವಾಗ ಸ್ವಲ್ಪ ಇಂಡಿಯಾ ಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ನ ಚೆಕ್ ಮಾಡೋಣ. $2210 OTP.
17743 ಎಸ್ ಎಸ್ ವಿ ಜೈಸ್ವಾಲ್ 28, ರಾಹುಲ್ 55, ಕರುಣ 26, ಗಿಲ್ 24, ಪಂತ್ 41. ಮೂವತ್ತೆಂಟು ಓವರ್ಸ್ ಆಗಿದೆ, ಎಕ್ಸ್ಟ್ರಾ 3 ರನ್ ಬಂದಿದೆ. ಹಾಗೆ ಸ್ವಲ್ಪ ಗಾರ್ಡನ್ ಕಡೆ ಹೋಗೋಣ. ಕೋಳಿ ಮನೆಯನ್ನು ಲಾಕ್ ಆಗಿದೆ. ನೀವೇನು ನೋಡ್ತಿದ್ದೀರಿ ಇಲ್ಲಿ? ಒಂದೇ ಒಂದು ಬಾಳೆ ಸಸ್ಯ ಹೆಚ್ಚಿದ್ದು ನೋಡ್ರಿ, ಇಷ್ಟು ಕುಂದಾಗಿದ್ದಾವೆ. ಕಟ್ ಮಾಡಿದ್ರು ಹಾಗೆ ಬರ್ತಾನೆ ಇದ್ದಾವೆ. ವರ್ಷಕ್ಕಂತೂ 3-4 ಗೊನೆ ಫಿಕ್ಸ್ ಇದೆಲ್ಲ ಸಸ್ಯನ ಬೆಳೆಸಿದರೆ. ಒಟ್ಟೇನು ಮಾಡೋದು, ಒಂದೇ ಸಸ್ಯ ಬೆಳೆಯುತ್ತೇವೆ. ಪೇರು ಗಿಡದಲ್ಲಿ ಹಣ್ಣುಗಳಿಲ್ಲ, ಬರೀ ಕಾಯಿಗಳಿರೋದು. ಪಾನ್ ನೋಡ್ರಿ, ಬಳ್ಳಿ ಯಾವ ಥರ ಹಾಪ್ಕೊಂಡಿದೆ ಅಂತೇಳಿ. ತಿನ್ನೋದಿಲ್ಲ, ಬಿಡೋದಿಲ್ಲ, ಇಲ್ಲೇ ವೇಸ್ಟ್ ಹೋಗ್ತೇವೆ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ, ಇಲ್ಲಾಂದರೆ ಲಾಸ್ಟ್ ವೀಕ್ ಕಂಟಿನ್ಯೂಸ್ ಮಳೆ ಬರ್ತಾ ಇತ್ತು. ಡ್ರ್ಯಾಗನ್ ಫ್ರೂಟ್ಗೆ ಡೈಲಿ ಕೇರ್ ಮಾಡ್ತಿದ್ದೇವೆ, ಬಟ್ ಮೇಲ್ಗಡೆನೇ ಬರ್ತಿಲ್ಲ. ಏನು ಮಾಡಬೇಕಪ್ಪ ಇದಕ್ಕೆ? ಏನಾಗಿದೆ, ಕೊಳ್ತಿದೆಯೋ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾವುದೋ ಶೋ ಗಿಡ ಅಂತ ಹಾಕಿದ್ದೀವಿ, ಪಾಟ್ ತುಂಬಿದೆ ಹೊರತು ಏನೂ ಯೂಸ್ ಆಗ್ತಿಲ್ಲ. ಮಳೆ ಆಗಿರೋ ಕಾರಣ ಗಾರ್ಡನ್ನಲ್ಲಿ ಕಸ ಸಿಕ್ಕಾಪಟ್ಟೆ ಆಗಿದೆ. ಒಂದಿನ ಇದನ್ನ ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ ಆಲ್ ನಮ್ಮ ಗಾರ್ಡನ್ ಒಳಗೆ ಬಂದಿದ್ದು ಎಲ್ಲ ಕೆಲಸ ಮುಗಿತೆ. ಇವತ್ತಿನ ಎಲ್ಲ ಕೆಲಸಗಳು ಮುಗಿದ್ವೆ. ಟೈಮ್ ಇವಾಗ 7 ಗಂಟೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.